ಇವತ್ತು ನಾವು ಮಾಡ್ತಾ ಇದ್ದೀವಿ ಸಬ್ಬಸಿಗೆಯಿಂದ ಒಂದು ಒಳ್ಳೆ ರೈಸು. ಹೇಗೆ ಮಾಡೋದು ನೋಡೋಣ. ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ, ಅದಾದಮೇಲೆ ಜೀರಿಗೆ, ಹೆಸರು ಬೇಳೆ ಹಾಕಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಶೇಂಗಾ ಹಾಕಬೇಕು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಲೀನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಅದಕ್ಕೆ ಬಟಾಣಿ ಸೇರಿಸ್ಕೊಂಡ್ರೆ ಚೆನ್ನಾಗಿದೆ. ಇದ್ರೆ ಹಾಕೋಬೋದು, ಇಲ್ಲಾಂದ್ರೂ ಓಕೆ. ಇದು ಕ್ಲೀನಾಗಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಮೆತ್ತಗಾದಮೇಲೆ ಅರಿಶಿನ, ಉಪ್ಪು, ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡರು ಆ್ಯಂಡ್ ಗರಂ ಮಸಾಲ, ಇಷ್ಟೇ ಐಟಮು, ಜಾಸ್ತಿ ಮಸಾಲ ಇಲ್ಲ. ಕ್ಲೀನಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಟೇಸ್ಟು ಅಂದರೆ ಬೆಂದಾದಮೇಲೆ ಎಷ್ಟು ಸಬ್ಬಸಿಗೆ ಸೊಪ್ಪಿದೆಯೋ ಅಷ್ಟನ್ನು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದ್ರ ಫ್ಲೇವರ್, ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಗೊತ್ತಲ್ವಾ, ಸಕ್ಕತ್ತಾಗಿರುತ್ತೆ ಮಾತ್ರ. ಅದೆಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಅದನ್ನು ಒಂದು 2 ಮಿನಿಟ್ಸು ಫ್ರೈ ಮಾಡಿ. ಅದನ್ನು ಕ್ಲೀನಾಗಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದ್ರ ಡಬ್ಬಲಷ್ಟು ಕ್ಲೀನಾಗಿ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಕುದಿಯೋ ತನಕ ವೆಯ್ಟ್ ಮಾಡಿ. ಆಮೇಲೆ ಒಂಚೂರು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಹೊಡೆಸ್ಬಿಟ್ರೆ ಬಿಸಿ ಬಿಸಿ ಸಬ್ಬಸಿಗೆ ರೈಸು ತಿನ್ನಕ್ಕೆ ರೆಡಿಯಾಗಿರುತ್ತೆ. ಸಕ್ಕತ್ ಟೇಸ್ಟ್. ಆ ಫ್ಲೇವರ್ ಫುಲ್ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಬರ್ತದೆ. ಫ್ಲೇವರ್ ಮಾತ್ರ ಸಕ್ಕತ್ತಾಗಿರುತ್ತೆ. ಇದಕ್ಕೆ ನಿಂಬೆಹಣ್ಣು ಹಾಕಿರೋದ್ರಿಂದ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿದನ್ನ ತಿಂತಾಯಿದ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಟೇಸ್ಟ್ ಹೇಳಿ. ಥ್ಯಾಂಕ್ ಯು.